ದೊಡ್ಡಗೌಡರು ಕುಮಾರಣ್ಣನವರ ಕನಸಿನ ಬೆಂಗಳೂರು ನಿರ್ಮಾಣಕ್ಕೆ ಪಣ. ಟಿ ತಿಮ್ಮೇಗೌಡ. ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಜೆಡಿಎಸ್ ಟೈಮ್ಸ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸ್ವಾಗತ. ಜೆಡಿಎಸ್ ಟೈಮ್ಸ್ ಟಿವಿ ಇದು ಸಂಘಟನೆಯ ಸಂಕೇತ. ನಮಸ್ಕಾರ, ನಾನು ನಿಮ್ಮ ಲೋಕಪ್ರಿಯ ಕಮಲ್ ಕುಮಾರ್. 1537ರಲ್ಲಿ ನಾಡಪ್ರಭು ಕೆಂಪೇಗೌಡರು ವ್ಯವಸ್ಥಿತ ಯೋಜನೆ ಹಾಗೂ ದೂರದೃಷ್ಟಿ ಯೋಚನೆಯೊಂದಿಗೆ ಬೆಂಗಳೂರು ಮಹಾನಗರವನ್ನು ನಿರ್ಮಾಣ ಮಾಡಿದರು. ಸ್ವಾತಂತ್ರ್ಯ ನಂತರ 1950ರಲ್ಲಿ ಬೆಂಗಳೂರು ನಗರಕ್ಕೆ ಚುನಾವಣೆ ನಡೆದು ಆರ್ ಸುಬ್ಬಣ್ಣನವರು ಪ್ರಥಮ ಮೇಯರ್ ಆಗಿ ಸ್ಥಳೀಯ ನಾಯಕತ್ವಕ್ಕೆ ಅಧಿಕಾರ ಸಿಕ್ಕಿತು. 1989ರಲ್ಲಿ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಬಿಸಿಸಿ ಸ್ಥಾಪನೆಗೊಂಡು 66 ವಾರ್ಡ್ಗಳ ರಚನೆಯಾಗಿ ವಿವಿಧ ಯೋಜನೆಗಳನ್ನು ರೂಪಿಸಲಾಯಿತು. ಈ ದೇಶ ಕಂಡಂತ ಮುತ್ಸದ್ದಿ ರಾಜಕಾರಣಿ ಭಾರತ ದೇಶದ ಪ್ರಧಾನಮಂತ್ರಿಗಳಾಗಿ ದೇಶಕ್ಕೆ, ನಾಡಿಗೆ, ವಿಶೇಷವಾಗಿ ಬೆಂಗಳೂರು ಮಹಾನಗರಕ್ಕೆ ಶಾಶ್ವತ ಕೊಡುಗೆಗಳನ್ನು ನೀಡಿದ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು 1994ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಯನ್ನಾಗಿ ರೂಪಿಸಿ 100 ವಾರ್ಡ್ಗಳು, 7 ನಗರಸಭೆಗಳು, 1 ಪುರಸಭೆಯನ್ನು ಅಸ್ತಿತ್ವಕ್ಕೆ ತಂದು ಮಹಾನಗರದ ಅಭಿವೃದ್ಧಿಗೆ ಶರವೇಗ ಮುಟ್ಟಿಸಿದರು. ಅದೇ ರೀತಿ 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿಯವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಅಭಿವೃದ್ಧಿಯ ಹರಿಕಾರರಾಗಿ ವಿಶೇಷವಾದ ಕಾಳಜಿಯೊಂದಿಗೆ, ದೂರದೃಷ್ಟಿಯೊಂದಿಗೆ ಕನಸಿನ ಕರ್ನಾಟಕದ ನಿರ್ಮಾಣಕ್ಕೆ ನಾಂದಿ ಹಾಡಿದರು. ಅದೇ ಸಂದರ್ಭದಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಾಯಕಲ್ಪ ನೀಡುವುದಕ್ಕಾಗಿ 100 ವಾರ್ಡ್ಗಳ ಬಿಎಂಪಿಗೆ ಮಹಾನಗರದ ಸುತ್ತಲಿನ 7 ನಗರಸಭೆ, 1 ಪುರಸಭೆ ಹಾಗೂ 110 ಗ್ರಾಮಗಳನ್ನು ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನು ಅಸ್ತಿತ್ವಕ್ಕೆ ತಂದು 198 ವಾರ್ಡ್ಗಳನ್ನು ರೂಪಿಸಿ ವಿಶ್ವವೇ ತಿರುಗಿ ನೋಡುವಂತ ದೊಡ್ಡಗೌಡರ ಕನಸನ್ನು ನನಸು ಮಾಡುವ ನಿಟ್ಟಿನಲ್ಲಿ ದಿಟ್ಟ ಹೆಜ್ಜೆ ಇಟ್ಟರು. ಸಂದರ್ಭದಲ್ಲಿ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶ್ರೀನಗರ ವಾರ್ಡ್ನಿಂದ ಬಿಬಿಎಂಪಿ ಸದಸ್ಯರಾಗಿ ಆಯ್ಕೆಯಾದ ಟಿ ತಿಮ್ಮೇಗೌಡರು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರೂ ಆದ ಶ್ರೀ ಎಚ್.ಡಿ. ಕುಮಾರಸ್ವಾಮಿಯವರ ಹಾದಿಯಲ್ಲಿ ಸಾಗುವುದರ ಮೂಲಕ ತಮ್ಮ ವಾರ್ಡ್ನ ಅಭಿವೃದ್ಧಿಯ ಹರಿಕಾರರಾದರು. ಬಿಬಿಎಂಪಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಪರಿಣಾಮಕಾರಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದರು. ಇದೀಗ ರಾಜ್ಯ ಸರ್ಕಾರ ಬೆಂಗಳೂರನ್ನು 5 ಪಾಲಿಕೆಗಳಾಗಿ ವಿಂಗಡಿಸುವುದರ ಮೂಲಕ ಗ್ರೇಟರ್ ಬೆಂಗಳೂರು ಅಥಾರಿಟಿಯನ್ನು ಅಸ್ತಿತ್ವಕ್ಕೆ ತಂದಿದೆ. ಶೀಘ್ರದಲ್ಲಿ ಚುನಾವಣೆ ನಡೆಸುವಂತೆ ಸರ್ವೋಚ್ಚ ನ್ಯಾಯಾಲಯ ರಾಜ್ಯ ಸರ್ಕಾರಕ್ಕೆ ಚಾಟಿ ಬೀಸಿದ ನಂತರ ಚುನಾವಣೆ ಪ್ರಕ್ರಿಯೆಗಳು ಪ್ರಾರಂಭಗೊಂಡಿದೆ. ಕರುನಾಡಿನ ಏಕೈಕ ಪ್ರಬಲ ಪ್ರಾದೇಶಿಕ ಪಕ್ಷ ಜಾತ್ಯತೀತ ಜನತಾದಳ ಸ್ಥಾಪನೆಗೊಂಡು 25 ಸಂವತ್ಸರಗಳನ್ನು ಪೂರೈಸಿ ರಾಜ್ಯಾದ್ಯಂತ ಬೆಳ್ಳಿ ಹಬ್ಬದ ಸಂಭ್ರಮವನ್ನು ಆಚರಿಸುತ್ತಿದೆ. ಜೆಡಿಎಸ್ನ ಯುವ ಸಾಮ್ರಾಟ ನಿಖಿಲ್ ಕುಮಾರಸ್ವಾಮಿಯವರ ಸೂಚನೆ ಹಾಗೂ ಸಲಹೆಯಂತೆ ಬೆಂಗಳೂರಿನಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜೆಡಿಎಸ್ ಅಧ್ಯಕ್ಷರಾದ ಸಂಘಟನಾ ಚತುರ ಎಚ್.ಎಂ. ರಮೇಶ್ ಗೌಡರ ಸಾರಥ್ಯದಲ್ಲಿ ದಿನಾಂಕ 11/4/2026 ಜನತಾ ಸಮಾವೇಶ ಅದ್ಭುತ ಯಶಸ್ಸಿನತ್ತ ಸಾಗಿದೆ. ಆ ನಿಟ್ಟಿನಲ್ಲಿ ಬೆಂಗಳೂರು ಪಶ್ಚಿಮ ನಗರ ಜಿಲ್ಲೆ ಜೆಡಿಎಸ್ ಅಧ್ಯಕ್ಷರಾದ ಟಿ ತಿಮ್ಮೇಗೌಡರು, ದೊಡ್ಡಗೌಡರು ಹಾಗೂ ಕುಮಾರಣ್ಣನವರ ಕನಸಿನ ಬೆಂಗಳೂರು ನಿರ್ಮಾಣಕ್ಕೆ ಪಕ್ಷ ಸಂಘಟನೆಗೆ ಪಣತೊಟ್ಟು ನಿಂತಿದ್ದಾರೆ. ಜೆಡಿಎಸ್ ಟೈಮ್ಸ್ ಟಿವಿಯೊಂದಿಗೆ ತಮ್ಮ ಮನದಾಳವನ್ನು ಹಂಚಿಕೊಂಡಿದ್ದಾರೆ. ಮತ್ತು ಬೆಂಗಳೂರಿನಲ್ಲಿ, ಕರ್ನಾಟಕದಲ್ಲಿ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಲ್ಲಿ ಸರಿಯಾದ ಯುವ ನಾಯಕರು ಯಾರೂ ಇಲ್ಲ. ಆದರೆ ನಮಗೆ ಅಂತ ಒಬ್ಬರು ನಾಯಕರು ನಿಖಿಲ್ ಕುಮಾರಸ್ವಾಮಿಯವರು ಇವತ್ತು ಇಡೀ ರಾಜ್ಯವನ್ನು ಪ್ರವಾಸ ಮಾಡಿ ಪಕ್ಷವನ್ನು ಸಂಘಟನೆ ಮಾಡೋದರಲ್ಲಿ ಅತಿ ಉತ್ಸಾಹದಿಂದ ಏನು ಕೆಲಸ ಮಾಡ್ತಾ ಇದ್ದಾರೆ. ಅವರ ಈ ಒಂದು ಪ್ರವಾಸ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಶಕ್ತಿಯನ್ನು ತಂದಿದೆ. ಕುಮಾರಣ್ಣ ಅವರು ಪ್ರವಾಸ ಮಾಡಿದಾಗ ಯಾವ ರೀತಿ ಜನ ಸೇರ್ತಾಯಿದ್ರು ಎಲ್ಲ ಕಡೆ, ಅದೇ ರೀತಿ ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಎಲ್ಲ ಕಡೆ ಯುವಕರು ಮತ್ತು ದೊಡ್ಡವರು ಎಲ್ಲರೂ ಸೇರಿ ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಮುಂದಿನ ನಾಯಕರಾಗಿ ನಾವು ನೋಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅತಿ ಹೆಚ್ಚಿನ ಉತ್ಸಾಹದಿಂದ ನಮ್ಮ ಪಕ್ಷದ ಕಡೆ ಎಲ್ಲ ಬರ್ತಾ ಇದ್ದಾರೆ. ಮತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಮಿಸ್ ಕಾರ್ಡ್ ಮೆಂಬರ್ಶಿಪ್ ಅಂತ ಏನು ಪ್ರಾರಂಭ ಮಾಡಿದ್ರು, ಅದು ಅತಿ ಹೆಚ್ಚು ರಾಮನಗರದಲ್ಲಿ 30,000 ಮೆಂಬರ್ಶಿಪ್ಪನ್ನು ಮಾಡಿದ್ದಾರೆ. ಅದೇ ರೀತಿ ಬೆಂಗಳೂರಿನ ಎಲ್ಲ ಭಾಗಗಳಲ್ಲೂ ನಾವೆಲ್ಲ ಶುರು ಮಾಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಮಾಡ್ತೀವಿ. ಪಕ್ಷವನ್ನು ಸಂಘಟನೆ ಮಾಡಿ ಮುಂದೆ ಬರುವಂಥ GBA ಚುನಾವಣೆ ಮತ್ತು 2028ರ ಚುನಾವಣೆ ಎರಡನ್ನೂ ಗುರಿ ಇಟ್ಕೊಂಡು ನಾವು ಈ ಒಂದು ಸಂಘಟನೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ದೇವೇಗೌಡರ ಅಪ್ಪಾಜಿಯವರು ಕರ್ನಾಟಕಕ್ಕೆ ಮತ್ತು ಬೆಂಗಳೂರು ನಗರಕ್ಕೆ ಕೊಟ್ಟಿರುವ ಕೊಡುಗೆಗಳು ಮತ್ತು ಕುಮಾರಣ್ಣ ಅವರು
ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿ ಮೊದಲನೇ ಹೆಜ್ಜೆಯಲ್ಲಿ ಬೆಂಗಳೂರಿಗೆ ಮೆಟ್ರೋವನ್ನು ಕಲ್ಪಿಸಿದಂಥದ್ದಿರ್ಬೋದು, ಮತ್ತು ಎಲ್ಲ ವಯೋವೃದ್ಧರು ಮತ್ತು ಅಂಗವಿಕಲರು, ವಿಧವೆಯರು ಎಲ್ಲರಿಗೂ ಮಾಸಾಸನ ಕೊಟ್ಟಿದ್ದಿರ್ಬೋದು, ಮತ್ತು ಬೆಂಗಳೂರಿನಲ್ಲಿ IT ಕಂಪನಿಗಳಿಗೆ ಸಹಕಾರ ಕೊಟ್ಟಿದ್ದಿರ್ಬೋದು, ಮತ್ತು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಾಗ 25,000 ಕೋಟಿ ರೈತರ ಹಣವನ್ನೇನು ಸಾಲ ಮನ್ನಾ ಮಾಡಿದ್ದಾರೆ. ಈ ಥರ ಯಾವುದೇ ಒಂದು ಕಾರ್ಯಕ್ರಮನ ಯಾವುದೇ ಒಂದು ಸರ್ಕಾರ ಇದುವರೆಗೂ ಮಾಡಿಲ್ಲ. ಅಂಥ ಕಾರ್ಯಕ್ರಮಗಳು ಇವತ್ತಿನ 60 ವರ್ಷ ಇತಿಹಾಸ ಇರುವಂಥ ಕಾಂಗ್ರೆಸ್ ಸರ್ಕಾರ ಮಾಡದೇ ಇರುವಂಥ ಕೆಲಸನ ನಮ್ಮ ಕುಮಾರಣ್ಣವರು, ದೇವೇಗೌಡರು, ಅಪ್ಪಾಜಿಯವರು ಮಾಡಿದ್ದಾರೆ. ಇವತ್ತಿಗೆ ಬೆಂಗಳೂರಿಗೆ ಮತ್ತು ನಮ್ಮ ರಾಜ್ಯಕ್ಕೆ ಕುಮಾರಣ್ಣವರ ಒಂದು ಆಡಳಿತ ಜನಕ್ಕೆ ತುಂಬ ಅವಶ್ಯಕವಾಗಿ ಬೇಕಾಗಿದೆ. ಇವತ್ತು ಎಲ್ಲ ಜನ ನೋಡ್ತಾ ಇದ್ದೀರಾ, ಬೆಂಗಳೂರಿನಲ್ಲಿ ರಸ್ತೆಗಳಿರ್ಬೋದು, ಒಳಚರಂಡಿ ಇರ್ಬೋದು, ಕಸ ಇರ್ಬೋದು, ಯಾವುದೇ ಒಂದು ಸಮಸ್ಯೆಯನ್ನು ನೀಗಿಸೋದ್ರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ಇಂಥ ಒಂದು ಸಮಯದಲ್ಲಿ ಎಲ್ಲ ಆಡಳಿತದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಸಾರ್ವಜನಿಕರ ಆಸ್ತಿ ಪಾಸ್ತಿಗಳನ್ನ ಖಾತೆ ಮಾಡಿಸ್ಬೇಕು ಅಂದ್ರೆ ಆಗ್ತಾ ಇಲ್ಲ. ಮನೆ ಕಟ್ಟೋದಕ್ಕೆ ವಿದ್ಯುತ್ ಸಂಪರ್ಕ ಪಡಿಬೇಕು ಅಂದ್ರೆ ಆಗ್ತಾ ಇಲ್ಲ. ಇಂಥ ಒಂದು ಪರಿಸ್ಥಿತಿನಲ್ಲಿ ಜನಗಳು ಆದಷ್ಟು ಬೇಗ ಈ ಸರ್ಕಾರ ಯಾವಾಗ ಹೋಗುತ್ತೆ, ಕುಮಾರಣ್ಣವ್ರ ಸರ್ಕಾರ ಯಾವಾಗ ಬರುತ್ತೆ ಅನ್ನೋ ಒಂದು ಚಿಂತೆನಲ್ಲಿ ಏನು ಕೂತಿದ್ದಾರೆ. ಬೆಂಗಳೂರು ನಗರದ ಜನತೆಗೆ ನಮ್ಮ ಕುಮಾರಣ್ಣವ್ರ ಹಿಂದೆ ಕೊಟ್ಟಿರುವಂಥ ಕೊಡುಗೆಗಳ ಜೊತೆಗೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ನಗರವನ್ನು ಮೊದಲನೇ ರೀತಿ ಒಂದು ಗಾರ್ಡನ್ ಸಿಟಿ ಅಂತ ಏನಿತ್ತು ಅಂಥ ಒಂದು ಗಾರ್ಡನ್ ಸಿಟಿ ಮತ್ತು ರಸ್ತೆಗಳ ಅಭಿವೃದ್ಧಿ, ಒಳಚರಂಡಿಗಳ ಅಭಿವೃದ್ಧಿ ಮತ್ತು ಬಡವರಿಗೆ ಉದ್ಯೋಗಗಳು, ಈ ರೀತಿ ಹಲವಾರು ಯೋಜನೆಗಳನ್ನ ಪ್ರಕಟಿಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಕುಮಾರಣ್ಣವರು ಇಟ್ಕೊಂಡಿದ್ದಾರೆ. ಈ ಒಂದು ಸಮಾವೇಶದಿಂದ ಮುಂದಿನ ದಿನಗಳಲ್ಲಿ ಬೆಂಗಳೂರಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು ಸಾರ್ವಜನಿಕರ ಸತತ ಸಂಪರ್ಕದಲ್ಲಿದ್ದು ಅವರ ಸಭೆ, ನಮ್ಮಲ್ಲಿ ಆಡಳಿತ ಇಲ್ಲ ಅಂದ್ರೂ ಅವ್ರನ್ನ ಸಭೆಗೆ ಅವರ ಸಮಸ್ಯೆಗಳನ್ನ ಬಗೆಹರಿಸುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡ್ತೀವಿ. ನಮ್ಮ ಅಪ್ಪಾಜಿಯವರ ಮಾರ್ಗದರ್ಶನದಲ್ಲಿ, ಕುಮಾರಣ್ಣವರ ಮಾರ್ಗದರ್ಶನದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಮತ್ತೊಮ್ಮೆ 2028ಕ್ಕೆ ಕುಮಾರಣ್ಣವ್ರನ್ನ ಮುಖ್ಯಮಂತ್ರಿಗಳಾಗುವಂಥ ಒಂದು ಸಮಯಕ್ಕೆ ನಾವು ಎದುರು ನೋಡ್ತಾ ಇದ್ದೀವಿ. ಅವ್ರ ಕೈ ಬಲಪಡಿಸಬೇಕು ಅಂದರೆ ನಾವೆಲ್ಲ ಸಂಘಟಿತರಾಗಿ ಸಾರ್ವಜನಿಕರಲ್ಲಿ ಕುಮಾರಣ್ಣವರು, ದೇವೇಗೌಡರು ಮಾಡಿರುವಂಥ ಕೆಲಸಗಳನ್ನ ಹೇಳಿ ಮುಂದಿನ ದಿನಗಳಲ್ಲಿ ಏನು ಮಾಡ್ತೀವಿ ನಾವು ಅನ್ನೋದನ್ನು ತಿಳಿಸಿ ಬೆಂಗಳೂರು ನಗರದ ಸಮಸ್ಯೆಗಳಿಗೆ ಪರಿಹಾರ ಜಾತ್ಯತೀತ ಜನತಾದಳ ಅನಿವಾರ್ಯ ಅಂತಕ್ಕಂಥ ವಿಷಯವನ್ನ ಮನೆ ಮನೆಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನ ನಮ್ಮ ಕಾರ್ಯಕರ್ತರು ನೀವು ಮಾಡಿದರೆ ಮತ್ತೊಮ್ಮೆ ಜನತಾದಳ ಬೆಂಗಳೂರು ನಗರದಲ್ಲೇ ಇವತ್ತು ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಒಂದು ಬಾರಿ ಈ ನಾಡಿನಲ್ಲಿ ಕರ್ನಾಟಕ ನಾಡಿನ ಜನತೆ ಮತ್ತು ಬೆಂಗಳೂರು ನಗರದ ನಾಗರಿಕರು ಒಂದು ಅವಕಾಶವನ್ನು ಜಾತ್ಯತೀತ ಜನತಾದಳಕ್ಕೆ ನನ್ನ ನೇತೃತ್ವದಲ್ಲಿ ನೀವು ನೀಡಿ ಈ ಬೆಂಗಳೂರು ನಗರದ ಅಭಿವೃದ್ಧಿ ಅಷ್ಟೇ ಅಲ್ಲ, ಈ ನಾಡಿಗೆ ಆಗಿರ್ತಕ್ಕಂಥ ಒಂದು ರೀತಿಯ ಗ್ರಹಣಗಳನ್ನ ಏನಿಡಿಸಿದ್ದಾರೆ ಆ ಗ್ರಹಣಗಳಿಗೆ ಮುಕ್ತಿಯನ್ನ ಕೊಡ್ತಕ್ಕಂಥದ್ದಕ್ಕೆ ಈ ಪಕ್ಷವನ್ನ ಒಂದು ಬಾರಿ ಪರೀಕ್ಷೆ ಮಾಡಿ ಅಂತ ಹೇಳಿ ನಾಡಿನ ಜನತೆಗೆ, ಬೆಂಗಳೂರು ನಗರದ ನಾಗರಿಕರಿಗೆ ಈ ವೇದಿಕೆ ಮುಖಾಂತರ ನಾನು ಮನವಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ಯಾವೊಂದು ಮೆಟ್ರೋ ರೈಲಿನ ವ್ಯವಸ್ಥೆಗಳು ಈ ನಗರದಲ್ಲಿ ಈ ಮಟ್ಟಕ್ಕೆ ಆಗಬೇಕಾದರೆ ನೀವು ಬೆಳೆಸಿರ್ತಕ್ಕಂಥ ನಿಮ್ಮ ಮನೆಯ ಮಗನೋ ಅಣ್ಣನೋ ತಮ್ಮನೋ ಅಂತಕ್ಕಂಥ ಪ್ರೀತಿಯನ್ನು ಕೊಟ್ಟಿದ್ದೀರಿ. ಇವತ್ತು ಬೆಂಗಳೂರಿನ ಹಲವಾರು ಭಾಗದಲ್ಲಿ ಕಾವೇರಿ ನೀರು ಕುಡಿತಾ ಇದ್ರೆ ಅದಕ್ಕೆ ಕಾರಣ ನೀವೇ. ಸಮೀಪಕ್ಕೆ ಹೋಗಿ ಅವರ ಕಷ್ಟವನ್ನ ಪರಿಹರಿಸಬಹುದು ಅಂತಕ್ಕಂಥದ್ದನ್ನ ಈ ನಾಡಿನಲ್ಲಿ ಏನಾದರೂ ತೋರಿಸಿದ್ರೆ ಅದು ಕುಮಾರಸ್ವಾಮಿಯ ಕಾಲದಲ್ಲಿ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮ ಕಾರ್ಯಕರ್ತರು ಸಿದ್ಧವಾಗಿ ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ. ನಿಮ್ಮ ರಕ್ಷಣೆ, ನಿಮ್ಮ ಸ್ಥಾನಮಾನಗಳನ್ನು ಉಳಿಸ್ತಕ್ಕಂಥದ್ದಕ್ಕೆ ನಾನು ತಯಾರಾಗಿದ್ದೇನೆ. ನೋಡಿ, ಒಂದು ನನಗೆ ಪಕ್ಷ ಇವತ್ತೇನು, ನಾನು ಕಾರ್ಪೊರೇಟರ್ ಆಗಿದ್ದಾಗಿರ್ಬೋದು, BBMP ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿದ್ದಾಗಿರ್ಬೋದು, ಮತ್ತು ಅದಾದ ನಂತರ ಕೂಡ ನಾನು ನಮ್ಮ ಬಸವನಗುಡಿನಲ್ಲಿ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಸ್ಕೊಂಡು ಮಾಡ್ತಾ ಇರೋಂಥ ಕೆಲಸಗಳಿರ್ಬೋದು, ಇವನ್ನೆಲ್ಲ ಗಮನಿಸಿ ಪಕ್ಷದಲ್ಲಿ ನನಗೆ ಇವತ್ತೊಂದು ಪ್ರಮುಖವಾದ ಹುದ್ದೆ ಬೆಂಗಳೂರು ಪಶ್ಚಿಮ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಏನು ಮಾಡಿದ್ದಾರೆ, ಆ ಒಂದು ಜಿಲ್ಲೆಯ ಅಧ್ಯಕ್ಷನಾಗಿ ಬೆಂಗಳೂರು ಪಕ್ಷದ ಬೆಳವಣಿಗೆಗೆ
ಮತ್ತು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವಂಥ ಕೆಲಸಗಳಿಗೆ ನಾನು ಹಿಂದೆ ಏನು ಮಾಡಿದ್ದೆ, ಸಾರ್ವಜನಿಕರ ಕೆಲಸಗಳು ರಸ್ತೆ ಇರ್ಬೋದು, ಒಳಚರಂಡಿಗಳಿರ್ಬೋದು, ಉದ್ಯಾನವನಗಳಿರ್ಬೋದು, ಮತ್ತು ಸರ್ಕಾರಿ ಜಾಗನ ಅತಿಕ್ರಮಣ ಮಾಡಿರುವಂಥದ್ದನ್ನು ತೆರವುಗೊಳಿಸಿರೋದಿರ್ಬೋದು, ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನ ಏನು ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಇಡೀ ಬೆಂಗಳೂರು ನಗರದಲ್ಲಿ ಆ ಕಾರ್ಯಕ್ರಮಗಳನ್ನೆಲ್ಲ ಚಾಲನೆಗೆ ತಂದು ಬೆಂಗಳೂರು ನಗರದ ಜನತೆಗೆ ನಮ್ಮ ಜನತಾದಳ ಏನು ಅನ್ನೋದನ್ನು ನಾವೆಲ್ಲ ತೋರಿಸ್ಕೊಟ್ಟು ಮುಂದಿನ ದಿನಗಳಲ್ಲಿ ಜನತಾದಳ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ನಾವೆಲ್ಲ ಕೆಲಸ ಮಾಡ್ತೀವಿ ಅಂತ ಹೇಳ್ತೀನಿ ನಾನು. ರಮೇಶ್ ಗೌಡರು ಒಬ್ಬ ತುಂಬ ಸಜ್ಜನ ವ್ಯಕ್ತಿ, ಪಕ್ಷಕ್ಕೆ ಒಂದು ಕಾಣಿಕೆ ಅಂತ ಹೇಳ್ಬೇಕು ಅವ್ರನ್ನ. ಯಾಕೆ ಅಂದರೆ ಅವರು ಅಧಿಕಾರಕ್ಕೆ ಬಂದ ಮೇಲೆ ಬೆಂಗಳೂರು ಸಿಟಿ 3 ವರ್ಷಗಳಲ್ಲಿ ಅವ್ರು ಏನು ಒಂದು ಅಧಿಕಾರದಲ್ಲಿ ಬಂದು ಕೂತ್ಕೊಂಡಿದ್ದಾರೆ. ನಿಜವಾಗಲೂ ಪಕ್ಷವನ್ನು ಸಂಘಟನೆಗೊಳ್ಳೋದ್ರಲ್ಲಿ ಯುವಕರನ್ನ ಮತ್ತು ಮಹಿಳೆಯರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಕ್ಕೆ ಕರ್ಕೊಂಬರ್ತಾ ಇದ್ದಾರೆ. ಇವತ್ತು ನಾನು ಈ ಅಧ್ಯಕ್ಷರಾಗೋದಕ್ಕೆ ಅವರು ಕೂಡ ಮೂಲ ಕಾರಣರು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರ ನೇತೃತ್ವದಲ್ಲಿ ನಾವೆಲ್ಲ ಸಂಘಟಿತವಾಗಿ ಕೆಲಸ ಮಾಡಿಕೊಂಡು ಪಕ್ಷನ ಮುನ್ನಡೆಸಿ ನಾವು ಮುಂದೆ ತರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. 100ಕ್ಕೆ 100 ರಾಜ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿಯವರು ಭವಿಷ್ಯದ ಆಶಾಕಿರಣನೇ. 100ಕ್ಕೆ 100 ಅವರೇ ಮುಂದಿನ ನಾಯಕರು ನಮಗೆ. ಡೆಫಿನೆಟ್ ಆಗಿ ಅವರು ಇವತ್ತು ನಡೆಸ್ತಾ ಇರುವಂಥ ಕಾರ್ಯಕ್ರಮಗಳು ಸಾರ್ವಜನಿಕರ ಜೊತೆ ಜನರೊಂದಿಗೆ ಜನತಾದಳ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಅವ್ರನ್ನ ಇಷ್ಟಪಡ್ತಾ ಇದ್ದಾರೆ. ಅವರು ನಡ್ಕೊಳ್ತಾ ಇರೋ ರೀತಿಗಳು, ಅವರ ಕಾರ್ಯಕ್ರಮದ ವೈಖರಿಗಳು, ಅವರು ಮಾಡುವ ಸಾಧನೆಗಳು ಇವೆಲ್ಲ ಪಕ್ಷಕ್ಕೆ ವರವಾಗಿ ಮುಂದಿನ ದಿನಗಳಲ್ಲಿ ಅವರು ಡೆಫಿನೆಟ್ ಆಗಿ ನಮ್ಮ ಪಕ್ಷದ ಭವಿಷ್ಯದ ನಾಯಕರು. ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಮೂಲಕ ಸದಾ ಜನರ ಸೇವೆಯಲ್ಲಿ ತೊಡಗಿರುವ ಟಿ ತಿಮ್ಮೇಗೌಡರು ಜನತೆಗೆ ಉಚಿತವಾಗಿ ಗುಣಮಟ್ಟದ ಆರೋಗ್ಯ ಹಾಗೂ ಶಿಕ್ಷಣ ನೀಡಿದರೆ ಸದೃಢ ಸಮಾಜವನ್ನು ರೂಪಿಸಬಹುದು ಎಂಬ ಪರಿಕಲ್ಪನೆಯೊಂದಿಗೆ ನಿತ್ಯ ಜನರ ಸೇವೆಯಲ್ಲಿ ತಮ್ಮನ್ನು ಅರ್ಪಿಸಿಕೊಂಡಿದ್ದಾರೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮವರಿಗೆ ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡುವುದರೊಂದಿಗೆ ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು. ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು. ನಾನು ನಿಮ್ಮ ಕಮಲ್ ಕುಮಾರ್.